ನೀವು ಮಧ್ಯಾಹ್ನದ ಮೊದಲು ಎಲ್ಲಾ 3 ದೇವಾಲಯಗಳಿಗೆ ಭೇಟಿ ನೀಡಿದರೆ ನೀವು ಕೈಲಾಸ ದರ್ಶನದ ಪುಣ್ಯವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ. ಶಿವನ ಸ್ವರ್ಗೀಯ ವಾಸಸ್ಥಾನದಲ್ಲಿ ದರ್ಶನ. ಬಹಳ ಹಿಂದೆ ಖರಾಸುರ ಎಂಬ ಅಸುರನು ಉಷಿ ಮಾಲ್ಯವನಿಂದ ಪವಿತ್ರ ಶೈವ ವಿದ್ಯೆಯನ್ನು ಪಡೆದ ನಂತರ ಕಠಿಣ ತಪಸ್ಸು ಮಾಡಲು ಕೈಲಾಸ ಪರ್ವತಕ್ಕೆ ಪ್ರಯಾಣಿಸಿದನು. ಅವನ ಅಚಲ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವನಿಗೆ ವರಗಳನ್ನು ನೀಡಿದನು ಮತ್ತು ತನ್ನ ಸ್ವಂತ ಸಾರದಿಂದ ಪಡೆದ 3 ಪ್ರಕಾಶಮಾನವಾದ ಶಿವಲಿಂಗಗಳನ್ನು ಅರ್ಪಿಸಿದನು. ಖರಾಸುರನು ದಕ್ಷಿಣಕ್ಕೆ ಪ್ರಯಾಣಿಸುವಾಗ ಅವುಗಳನ್ನು ಒಂದನ್ನು ಪ್ರತಿ ಕೈಯಲ್ಲಿ ಮತ್ತು ಇನ್ನೊಂದು ಕುತ್ತಿಗೆಯ ಮೇಲೆ ಹೊತ್ತುಕೊಂಡನು. ಆದರೆ ವಿಧಿಯಂತೆ ಆಯಾಸವು ಅವನನ್ನು ಆವರಿಸಿತು. ಅವನು ಲಿಂಗಗಳನ್ನು ವಿಶ್ರಾಂತಿಗೆ ಇಟ್ಟಾಗ ಅವು ವೈಕೋಮ್, ಎಟ್ಟುಮನೂರ್ ಮತ್ತು ಕಾಡುತುರುತಿಯಲ್ಲಿ ಸ್ಥಿರವಾದವು. ಸ್ವರ್ಗೀಯ ಧ್ವನಿಯೊಂದು ಘೋಷಿಸಿತು, ನನ್ನಲ್ಲಿ ಆಶ್ರಯ ಪಡೆಯುವ ಎಲ್ಲರಿಗೂ ಮುಕ್ತಿಯನ್ನು ಕೊಡುತ್ತಾ ನಾನು ಇಲ್ಲಿಯೇ ಇರುತ್ತೇನೆ. ಭಗವಾನ್ ಪರಶುರಾಮನು ಕೇರಳದಲ್ಲಿ 108 ಶಿವ ದೇವಾಲಯಗಳನ್ನು ಸ್ಥಾಪಿಸಿದನು. 3 ದೇವಾಲಯಗಳ ವಿವರಗಳೊಂದಿಗೆ ಪರಶುರಾಮ ಸ್ಥಾಪಿಸಿದ ದೇವಾಲಯಗಳ ನಕ್ಷೆಯನ್ನು ನೋಡಲು ನನ್ನ ಬ್ಲಾಗ್ ನೋಡಿ. ನಮ್ಮ ಮೊದಲ ನಿಲ್ದಾಣ ಎರ್ನಾಕುಲಂನಿಂದ 32 ಕಿ.ಮೀ ದೂರದಲ್ಲಿರುವ ವೈಕೋಮ್. ಇದನ್ನು ವೈಕತಪ್ಪನ್ ವಾಸಸ್ಥಾನವೆಂದು ಕರೆಯಲಾಗುತ್ತದೆ. ಗರ್ಭಗುಡಿಯ ಒಳಗೆ ಶಿವನನ್ನು ಹೀಗೆ ಪೂಜಿಸಲಾಗುತ್ತದೆ. ಬೆಳಿಗ್ಗೆ ದಕ್ಷಿಣಾಮೂರ್ತಿ, ಮಧ್ಯಾಹ್ನ ಕಿರಾತಮೂರ್ತಿ ಮತ್ತು ಸಂಜೆ ಶಕ್ತಿ ಪಂಚಾಕ್ಷರಿ. ಮೇಲೆ ನೋಡಿ, ಮಂಟಪದ ಛಾವಣಿಯಲ್ಲಿ ಸೊಗಸಾದ ರಾಮಾಯಣ ಕೆತ್ತನೆಗಳನ್ನು ನೀವು ಕಾಣಬಹುದು. ದೇವಾಲಯದ ಬಾಗಿಲಿನ ಕಥೆಯನ್ನು ಪರಿಶೀಲಿಸಿ. ವೈಕನ್ ಸತ್ಯಾಗ್ರಹದ ತೊಟ್ಟಿಲು ಕೂಡ ಆಗಿತ್ತು. ಇದು ಎಲ್ಲಾ ಸಮುದಾಯಗಳಿಗೆ ದೇವಾಲಯ ಪ್ರವೇಶವನ್ನು ತೆರೆಯಿತು. ಇದು ಕೇರಳದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕ್ಷಣವಾಗಿದೆ. ಮುಂದೆ ನಾವು ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಎಟ್ಟುಮನೂರ್ಗೆ ಪ್ರಯಾಣಿಸುತ್ತೇವೆ. ಇಲ್ಲಿ ಶಿವನನ್ನು ಎಟ್ಟುಮನೂರಪ್ಪನ್ ಎಂದು ಪೂಜಿಸಲಾಗುತ್ತದೆ. ಈ ಲಿಂಗಗಳನ್ನು ಪ್ರತಿಷ್ಠಾಪಿಸಿದ ನಂತರ ಖರಾಸುರನು ಜಿಂಕೆಯಾಗಿ ಮಾರ್ಪಟ್ಟು ತನ್ನ ಪೂಜೆಯನ್ನು ಮುಂದುವರಿಸಿದನು ಎಂದು ಹೇಳಲಾಗುತ್ತದೆ. ಭಗವಂತನು ಜಿಂಕೆಯನ್ನು ತನ್ನ ಕೈಯಲ್ಲಿ ಎತ್ತಿದನು. ಆದ್ದರಿಂದ ಈ ಸ್ಥಳವನ್ನು ಉದ್ರುತೈನಪುರಂ ಅಥವಾ ಎಟ್ಟುಮನೂರ್ ಎಂದು ಕರೆಯಲಾಯಿತು. ಜಿಂಕೆಯನ್ನು ಎತ್ತಿ ಹಿಡಿದ ಸ್ಥಳ. ಭಾರತದ ಅತ್ಯುತ್ತಮ ದೇವಾಲಯದ ಭಿತ್ತಿಚಿತ್ರಗಳಲ್ಲಿ ಒಂದಾದ ಶಿವನ ಕಾಸ್ಮಿಕ್ ನೃತ್ಯವಾದ ಪ್ರದೋಷ ನೃತ್ಯನ್ನ ಬೆರಗುಗೊಳಿಸುವ ಭಿತ್ತಿಚಿತ್ರವನ್ನು ತಪ್ಪಿಸಿಕೊಳ್ಳಬೇಡಿ. ವಾರ್ಷಿಕ ಉತ್ಸವದ ಸಮಯದಲ್ಲಿ ಪ್ರಸಿದ್ಧ ಎಜಾರ ಪೊನ್ನನ 7 ಚಿನ್ನದ ಆನೆಗಳನ್ನು ದರ್ಶನಕ್ಕಾಗಿ ಹೊರಗೆ ತರಲಾಗುತ್ತದೆ. ಸುಮಾರು 13 ಕಿಲೋಗ್ರಾಂಗಳಷ್ಟು ತೂಕದ ಈ ಚಿನ್ನದ ಪ್ರತಿಮೆಗಳು ದೈವಿಕ ವೈಭವದ ನೋಟವಾಗಿದೆ. ಇಲ್ಲಿ ಭಕ್ತರು ತುಲಾಭಾರವನ್ನು ಮಾಡುತ್ತಾರೆ. ಕೃತಜ್ಞತೆಯಿಂದ ತಮ್ಮ ದೇಹದ ತೂಕಕ್ಕೆ ಸಮನಾದ ಚಿನ್ನ, ಹಣ್ಣುಗಳು ಅಥವಾ ಧಾನ್ಯಗಳನ್ನು ಅರ್ಪಿಸುತ್ತಾರೆ. ಅಂತಿಮವಾಗಿ ನಾವು ಕಾಡುತುರುತಿಯನ್ನು ತಲುಪುತ್ತೇವೆ. ಅಲ್ಲಿ ಖರಾಸುರನ ಕುತ್ತಿಗೆಯ ಮೇಲೆ ವಿಶ್ರಾಂತಿ ಪಡೆದ ಲಿಂಗವನ್ನು ಪೂಜಿಸಲಾಗುತ್ತದೆ. ಒಳಗೆ ನೀವು ಕೇವಲ 3 ಇಂಚು ಎತ್ತರದ ಸಣ್ಣ ಆದರೆ ಶಕ್ತಿಯುತ ಶಿವಲಿಂಗವನ್ನು ಕಾಣಬಹುದು. ಅದರ ಆಧ್ಯಾತ್ಮಿಕ ಸೆಳವು ತಲೆಮಾರುಗಳಿಂದ ಉನ್ನತವಾಗಿದೆ. ಮಂಟಪವು ಪರಶುರಾಮನಿಂದ ಸೋಲಿಸಲ್ಪಟ್ಟ 1000 ಸಶಸ್ತ್ರ ರಾಜ ಕಾರ್ತವೀರ್ಯ ಅರ್ಜುನನ ಕಥೆಗಳನ್ನು ಚಿತ್ರಿಸುವ ಸಂಕೀರ್ಣ ಕೆತ್ತನೆಗಳನ್ನು ಹೊಂದಿದೆ. ಶತಮಾನಗಳ ಹಿಂದೆ ಬೆಂಕಿಯು ದೇವಾಲಯವನ್ನು ಆವರಿಸಿತು. ವಿಗ್ರಹವನ್ನು ಉಳಿಸಲು ಅದನ್ನು ಹಿಡಿದಿದ್ದ ಮುಖ್ಯ ಅರ್ಚಕರು ಭಕ್ತಿಯಿಂದ ನಾಶವಾದರು. ಅವನ ಪ್ರತಿಮೆಯು ಈಗ ದೇವಾಲಯದಲ್ಲಿ ನಿಂತಿದೆ. ಇದು ಅಂತಿಮ ಶರಣಾಗತಿಯ ಸಂಕೇತವಾಗಿದೆ.